गुलबर्गा सिटी के विद्यानगर कॉलोनी में एक 12 साल के लड़के पर कुछ कुत्तों ने एक झुंड बनाकर हमला करने का इंसिडेंट पेश आया है। आज दोपहर के वक्त संपत कुमार नामी लड़का अपनी बहन से मिलने के लिए विद्यानगर कॉलोनी के गर्ल्स हॉस्टल गया था। मिल के जब वापस आ रहा था, उसी दौरान आवारा कुत्तों ने झुंड बनाकर उस लड़के पर हमला किया और उसे काट दिया। मात्र 5 रुपए में पाएं टेस्ट और फन साथ साथ। मालामाल बूम बैग स्नैक्स लेने पर शॉपकीपर से लें बूम बैग एकदम फ्री। बूम बैग को प्रेस करें, फिर शेक करें और छोड़ दें। आज ही अपनी नजदीकी दुकान पर जाएं और मालामाल बूम बैग स्नैक्स खरीदकर बूम बैग का मजा लें। लड़के को जख्मी हालत में गवर्नमेंट हॉस्पिटल में भेज दिया गया है इलाज के लिए। जख्मी होने वाले लड़के का नाम संपत कुमार है, सन ऑफ दिलीप कुमार, जिसकी उम्र 12 साल है। आखिर ये कलबुर्गी महानगर पालिका के ऑफिशियल्स कब तक खामोश रहेंगे? इसके ऊपर ना कोई ऑफिशियल्स बात कर रहे हैं, ना मेयर बात कर रहे हैं। आखिर ये कुत्तों का करने क्या वाले हैं? अभी तक किस तरह से ये बच्चों की, किस तरह से लोगों की जान के जोखिम बने हुए हैं। कई सारे केसेस अब तक सामने आए हैं, लेकिन अब तक केएमपी के ऑफिशियल्स चुप्पी चा साधे बैठे हुए हैं। This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ವಿದ್ಯಾನಗರದಲ್ಲಿ ಹನುಮಾನ್ ಗುಡಿ ಹತ್ತಿರ ಸುಮಾರು 10 ನಾಯಿಗಳು ಎಲ್ಲರಿಗೆ, ದೊಡ್ಡವರಿಗೆ ಹಿಡ್ಕೊಂಡು ಸಣ್ಣವರಿಗೆ ಬೇಕಾಬಿಟ್ಟು ನಾಯಿ ಕಡಿತಾ ಇದ್ದಾವೆ. ದಯಮಾಡಿ ಕಾರ್ಪೊರೇಷನ್ದವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಗಳು ಇದ್ರ ಮೇಲೆ ನೇರವಾಗಿ ಕ್ರಮ ಕೈಗೊಳ್ಳಬೇಕು. ಇಷ್ಟೇ ಸಣ್ಣ ಹುಡುಗರು ಜೀವ ಹೋಗೋ ಪರಿಸ್ಥಿತಿ ಬಂದಿದೆ. ಆ ಹುಡುಗರಿಗೆ ನೋಡಿದರೆ ಸುಮಾರು ಒಂದು 5-6 ಕಡೆ ಕಡ್ದದ. ದಯಮಾಡಿ ಅದನ್ನು ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರೋ ಗೊತ್ತಿಲ್ಲ. ನಾಯಿ ಹಿಡಿತಿರೋ ಅಥವಾ ಅದಕ್ಕೆ ಇಂಜೆಕ್ಷನ್ ಕೊಡ್ತಿರೋ, ಅದು ಏನು ಮಾಡ್ತಿರೋ ಮಾಡಿರಿ. ಇದು ಇವತ್ತಲ್ಲ, ನಿನ್ನೆ ಅಲ್ಲ, ಸುಮಾರು ಒಂದು ವರ್ಷ, 2 ವರ್ಷ, 1.5 ವರ್ಷ ಆಯಿತು. ನಾವು 2 ಸಲ ಕಂಪ್ಲೇಂಟ್ನು ಕೊಟ್ಟಿದ್ದೀವಿ. ಅವ್ರು ಬಂದು ನಾಯಿ ಒಂದು ಹಿಡ್ಕೊಂಡು ಹೋಗ್ತಾರೆ, 10 ನಾಯಿ ಬಿಡ್ತಾರೆ. ದಯಮಾಡಿ ಅವೆಲ್ಲ 10 ನಾಯಿ ಒಯ್ದು ಅದು ಏನನ್ನ ಸುವ್ಯವಸ್ಥಿತವಾಗಿ ಬೇರೆ ಕಡೆ ಬಿಡ್ಬೇಕಂತ. ಇವತ್ತಿನ ದಿನ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯತನದಿಂದ ಇವತ್ತು ವಿದ್ಯಾನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಈಗಾಗಲೇ ಕೆಲವು ದಿವಸದ ಹಿಂದಗಡೆ ಅಲ್ಲಿ ವಿದ್ಯಾರ್ಥಿನಿಯರಿಗೂ ಕೂಡ ನಾಯಿ ಕಾಟ ಹೆಚ್ಚಾಗಿ ಅಲ್ಲಿ ಕೂಡ ಕೆಲವು ವಿದ್ಯಾರ್ಥಿನಿಯರಿಗೆ ನಾಯಿ ಕಚ್ಚಿ ಬಹಳ ಗಂಭೀರವಾಗಿ ಚಿಕಿತ್ಸೆ ಪಡ್ಕೊಂಡಿದ್ದಂಥ ಉದಾಹರಣೆಗಳನ್ನು ಕಂಡಿದ್ದೀವಿ. ಅದೇ ರೀತಿ ಇವತ್ತಿನ ದಿನ ಒಬ್ಬ ವಿದ್ಯಾರ್ಥಿನಿ ಮಾತಾಡ್ಲಕ್ಕಂತ ಹೋದಂಥ ಸಂದರ್ಭದಲ್ಲಿ ಸುಮಾರು 12ರಿಂದ 15 ವಯಸ್ಸಿನ ಹುಡುಗನಿಗೂ ಮತ್ತು ಅದೇ ಜಾಗದಲ್ಲಿ ಇವತ್ತು ಇನ್ನೊಬ್ಬ ಹಿರಿಯ ನಾಯಕರಿಗೂ ಕೂಡ ಅಲ್ಲಿ ನಾಯಿ ಕಚ್ಚತಕ್ಕಂಥ ವ್ಯವಸ್ಥೆ ಆಗಿದೆ. ಆದರೆ ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ ಮತ್ತು ಅಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾಗಲಿ ಇದರ ಬಗ್ಗೆ ಇಡೀ ವಿದ್ಯಾನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿಯೇ ಒಂದು ಬೀದಿ ನಾಯಿ ಹಾವಳಿ ಹೆಚ್ಚಾಗಿದ್ದರೂ ಕೂಡ ಎಲ್ಲ ರೀತಿಯಿಂದ ಮಹಾನಗರ ಪಾಲಿಕೆಗೂ ಮತ್ತು ಜಿಲ್ಲಾ ಆಡಳಿತಕ್ಕೂ ಹಲವಾರು ಸಂಘಟನೆಗಳು ಮತ್ತು ಹಲವಾರು ಮುಖಂಡರು ಮನವಿ ಮುಖಾಂತರ ಕೊಟ್ಟರೂ ಕೂಡ ಇಲ್ಲಿವರೆಗೆ ಯಾವುದೇ ನಾಯಿ ಹಾವಳಿಯನ್ನು ತಡೆಯುವಲ್ಲಿ ವಿಳಂಬವಾಗ್ತಾ ಇದೆ. ಇಂಥ ನಾಲಾಯಕ ಅಧಿಕಾರಿಗಳು ನಿರ್ಲಕ್ಷ್ಯತದಿಂದ ಇಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಣ್ಣ ಬಾಲಕರಿಗೆ ನಾಯಿ ಕಚ್ಚುವ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಮತ್ತು ಅವರು ನಿಜವಾಗಲೂ ಅಧಿಕಾರಿಗಳಾಗಿದೆ. ಆದರೆ ತಾವು ಕೂಡಲೇ ಈಗಾಗಲೇ ನಡೆದಂಥ ಚಿಕಿತ್ಸೆ ಪಡೆದುಕೊಳ್ತಕ್ಕಂಥ ಒಂದು ನಾಬಾಲಕ ಬಾಲಕಿಗೆ ಒಂದು ಯಾವ ರೀತಿ ಕಳೆದಿದೆ ಅಂತಕ್ಕಂಥದ್ದು ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದು ಅವರ ವಿಚಾರಣೆ ಮಾಡೋದಲ್ಲದೆ ಅವರ ಕುಟುಂಬಕ್ಕೆ ಯೋಗ್ಯವಾಗಿ ಪರಿಹಾರ ಕೊಡದೆ ಹೋದರೆ ನಾಳೆ ಮಹಾನಗರ ಪಾಲಿಕೆಯ ಮುಂದೆ ಒಂದು ನಾಯಿಯ ಹಾವಳಿಯ ಒತ್ತಡದಿಂದ ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವುದನ್ನು ಖಂಡಿಸಿ ಹೋರಾಟ ಮಾಡುವುದಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಈ ಬಾಲಕನಿಗೆ ಯಾವುದಾದ್ರೂ ಚಿಕಿತ್ಸೆ ಮತ್ತು ಪರಿಹಾರ ನೀಡೇ ಹೋದರೂ ಕೂಡ ಹೋರಾಟಕ್ಕೆ ಅನಿವಾರ್ಯವಾಗ್ತದೆ ಅಂತಕ್ಕಂಥದ್ದು ಕೂಡ ತಮ್ಮ ಮಾಧ್ಯಮದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವಂಥ ಈಗಾಗಲೇ ಅಲ್ಲಿ ವಿದ್ಯಾನಗರ ಹಾಸ್ಟೆಲ್ಗೆ ಅವರ ತಂಗಿಯನ್ನು ಮತ್ತು ಅವರ ಅಕ್ಕನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ
ಒಬ್ಬ ಬಾಲಕರ ಮೇಲೆ ಇವತ್ತು ಸುಮಾರು 8 ರಿಂದ 10 ನಾಯಿಗಳು ಇವತ್ತು ದಾಳಿ ಮಾಡಿದ್ದು, ಇವತ್ತು ಪ್ರಕರಣಗಳನ್ನು ಕಲಬುರಗಿ ನಗರದಲ್ಲಿ ದಿನದಿಂದ ದಿನಕ್ಕೆ ಸುಮಾರು ಬಡಾವಣೆಗಳಲ್ಲಿ, ಸುಮಾರು ವಾರ್ಡ್ಗಳಲ್ಲಿ ಇವತ್ತು ಹಾಡು ಹಗಲೇ ಇವತ್ತು ನಾಯಿಗಳ ಒಂದು ಹಾವಳಿ ಆಗ್ತಾ ಇದ್ರು ಕೂಡ ಇವತ್ತು ಕಲಬುರಗಿ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇಲ್ಲ. ಹಾಗಾಗಿ ಈ ಥರ ಪ್ರಕರಣಗಳಲ್ಲಿ ಇವತ್ತು ಆ ಚಿಕ್ಕ ಬಾಲಕನಿಗೆ ಆ ನಾಯಿಗಳು ಅಡ್ಡಾಸ ನೋಡಿದ್ರೆ ಆ ಬಾಲಕಿಗೆ ಭಾಳ ತೊಂದರೆ ಆಗಿದೆ. ಹಾಗಾಗಿ ಈ ರೀತಿಯ ಘಟನೆಗಳು ಕಲಬುರಗಿ ನಗರದಲ್ಲಿ ನಡೀತಾ ಇದ್ರು ಕೂಡ ಪೂಜ್ಯ ಮಹಾಪೌರು ಮತ್ತು ಮಾನ್ಯ ಆಯುಕ್ತರು ಮತ್ತು ಜಿಲ್ಲಾಡಳಿತ ಏನು ವ್ಯವಸ್ಥೆಯೂ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಆಸ್ಪತ್ರೆಗೆ ಈಗಾಗಲೇ ಆ ಬಾಲಕಿಗೆ ದಾಖಲೆ ಆಗಿದೆ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆದರೆ ಈಗಾಗಲೇ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ಥರ ಘಟನೆಗಳೇನು ನಡೀತಾ ಇದೆ ಇದನ್ನು ಕೂಡಲೇ ಇಲ್ಲೇ ನಿಲ್ಲಬೇಕು. ಅದಲ್ಲದೆ ಕೂಡ ಇವತ್ತು ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಇವತ್ತು ಆ ಬಾಲಕನಿಗೆ ಅಡ್ಮಿಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಒಂದು ಬೀದಿ ನಾಯಿ ಇವತ್ತು ಆಸ್ಪತ್ರೆಯ ಮುಂಭಾಗದಲ್ಲಿ ಒಳಗಡೆ ಹೋಗುವಂಥ ಸನ್ನಿವೇಶಗಳು ಇವತ್ತು ಕಂಡಿದೆ. ಹಾಗಾಗಿ ಇದು ಕಲಬುರಗಿ ಮಹಾನಗರ ಪಾಲಿಕೆ ಇದು ಪಾಲಿಕೆಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾಚಿಕೆ ಕೇಡು. ಹಾಗಾಗಿ ಇಂಥ ಪ್ರಕರಣಗಳು ನಡೀತಾ ಇದ್ರು ಕೂಡ ಪ್ರತ್ಯೇಕವಾಗಿ ಬೀದಿ ನಾಯಿಗಳನ್ನು ಬೇರೆ ಕಡೆ ಸೆಟ್ಔಟ್ ಮಾಡ್ಬೇಕನ್ನುವಂಥ ಒಂದು ಸಂಪ್ರದಾಯ ಕೂಡ ಇವ್ರ ಹತ್ರ ಇಲ್ಲ. ಸುಮಾರು 5 ಕೋಟಿ ರೂಪಾಯಿ ಆಲ್ರೆಡಿ ಯೋಜನೆಯನ್ನ ಮಹಾನಗರ ಪಾಲಿಕೆ GB ಮೀಟಿಂಗಲ್ಲಿ ಅನುಮೋದನೆ ಕೊಟ್ಟಿದೆ. ಆದರೆ ಅವರು ಮಾಡ್ತಾ ಇಲ್ಲ, ಬೇರೆ ಯಾವುದೇ NGOಗಳಿಗೂ ಕೊಡ್ತಾ ಇಲ್ಲ. ಒಟ್ಟಾರೆ ಬೀದಿ ನಾಯಿಗಳ ಒಂದು ಹಾವಳಿಯಿಂದ ಮಕ್ಕಳ ಮೇಲೆ ಇವತ್ತು ಹಿರಿಯರ ಮೇಲೆ ಎಲ್ಲರ ಮೇಲೆ ಇವತ್ತು ಹಲ್ಲೆ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು. ಕೂಡಲೇ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಚೇರ್ಮನ್ಗಳಾಗಿರ್ಬೋದು, ಮೇಯರ್ ಆಗಿರ್ಬೋದು, ಕೂಡಲೇ ಆಸ್ಪತ್ರೆಗೆ ಬಂದು ಆ ಬಾಲಕನಿಗೆ ಭೇಟಿ ಮಾಡೋ ಮೂಲಕವಾಗಿ ಆರೋಗ್ಯ ವಿಚಾರಿಸುವ ಮೂಲಕವಾಗಿ ಸೂಕ್ತದಂಥ ಪರಿಹಾರ ಮತ್ತು ಚಿಕಿತ್ಸೆಗೆ ಮುಂದಾಗಬೇಕು ಅಂತೇಳಿ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತೇವೆ.